ಸರ್, ಇತ್ತೀಚಿನ ದಿನಗಳಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಆಗ್ತಿರೋ ವಿಷಯ ಏನಂದ್ರೆ ಮಡೇನೂರು ಮನು ಅಂತ ಒಬ್ಬ ಕಾಮಿಡಿ ವ್ಯಕ್ತಿ ಈಗ ಆಗಿರೋದು. ಬಟ್ ನಮ್ಮ ನಟರ ಮೇಲೆ ಒಂದಿಷ್ಟು ಆಡಿಯೋ ರಿಲೀಸ್ ಆಗಿದೆ, ನೀವು ಕೇಳಿರ್ಬೋದು. ಬಟ್ ಅವ್ರನ್ನ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡುವಂತ ನಡೀತಾ ಇದೆ. ಬಟ್ ಇದೆಲ್ಲ ನಡುವೆ ಒಬ್ಬ ನಟನಾಗಿ ಈ ತರ ಮಾತಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ವಿಚಾರ ಬಗ್ಗೆ ಹೇಳೋದಾದ್ರೆ ನಿಮ್ಮ ರಿಯಾಕ್ಷನ್ ಏನು ಅಂತ? ಮೊದಲು ಒಬ್ಬ ನಟ ಇನ್ನೊಬ್ಬ ನಟ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು, ಯಾರೇ ಆಗ್ಲಿ ಅವ್ರು. ನಮ್ದೊಂದು ಕುಟುಂಬ ಇದ್ದಂಗೆ. ಸೊ ಯಾರೇ ಒಬ್ಬರಿಗೂ ನೀವು ಮೈನಸ್ ಅಂತ ಹೇಳಿದ್ರೆ ಅದನ್ನ ಇಡೀ ಕುಟುಂಬಕ್ಕೆ, ಅಂದ್ರೆ ಇಡೀ ಫಿಲ್ಮ್ ಇಂಡಸ್ಟ್ರಿಗೆ ಕೆಟ್ಟ ಹೆಸರು ಬರುತ್ತೆ. ಯಾರೋ ಒಬ್ರು ತಪ್ಪು ಮಾಡಿ ಹಿಂಗೇನೋ ಮಾಡಿದ್ರೆ ಇಡೀ ಇಂಡಸ್ಟ್ರಿನೇ ತಗೊಂಡ್ಬರುತ್ತೆ. ಒಬ್ಬ ನಟ ಹಿಂಗ್ ಮಾಡೋದು, ನಟ ಅಂದ್ರೆ ಯಾರು? ನಾವು ನಟರೇ. ಸೊ ಎಲ್ಲಾ ನಟರು ಬರ್ತಾರೆ, ಎಲ್ಲಾ ಫಿಲ್ಮ್ ಇಂಡಸ್ಟ್ರಿ ಬಂದ್ಬಿಡುತ್ತೆ ಅದರಲ್ಲಿ. ಸೊ ಯಾರೋ ಒಬ್ಬ ತಪ್ಪು ಮಾಡಿದಕ್ಕೆ ಎಲ್ಲರನ್ನೂ ಅದನ್ನ ತಪ್ಪು ಅಂತ ಹೇಳೋದು ಅದು ತಪ್ಪೆ. ಅದಲ್ಲೂ ಅವರು ಆಡಿಯೋ ನಾನು ಕೇಳಿಸ್ಕೊಂಡೆ. ಬಟ್ ಅದ್ ಹೇಳಿದ್ರು ಏನೋ AI ಅಂತ ಬಂದಿದೆ, ಅದ್ರಲ್ಲಿ ಏನೋ ಮಾಡಿದ್ದಾರೆ. ಸೊ ಅದು ನಮ್ಗೆ ಪೊಲೀಸ್ ಅದನ್ನ ನೋಡ್ಕೊಂತಾರೆ, ಅದು ನಮಗೂ ಸಂಬಂಧ ಅಲ್ಲ. ಬಟ್ ಇಂಥದ್ದೆಲ್ಲ ಅವಶ್ಯಕತೆ ಇದೆಯಾ? ಇವೆಲ್ಲ ಮಾಡ್ಬೇಕಾ? ಇನ್ನ ಬೆಳೆಯೋ ಹುಡುಗ ಅವನು. ದರ್ಶನ್ ಅವ್ರು ನಿಂತ್ಕೊಳಕಾಗತ್ತ ಈ ಮನುಷ್ಯ? ಸುದೀಪ್ ಅವ್ರ ಬಗ್ಗೆ, ಧ್ರುವ ಸರ್ಜಾ ಅವ್ರ ಬಗ್ಗೆ ಯಾರೇ ಆಗ್ಲಿ ಮಾತಾಡಬಾರ್ದು. ಒಂದ್ 4 ಒಳ್ಳೇದು ಮಾತಾಡ್ರಿ, ಜನ ನಿಮ್ಗೆ ಒಳ್ಳೇದು ಆಗ್ತಾರೆ, ನಿಮ್ ಸಿನಿಮಾ ಚೆನ್ನಾಗಿ ಹೋಗುತ್ತೆ. ನೀವು ಕೆಟ್ಟದಾಗ ಮಾತಾಡಿದ್ರೆ ಯಾರು ಸಿನಿಮಾ ನೋಡಕ್ ಬರ್ತಾರೆ ಹೇಳಿ? ಈಗ ಏನ್ ಪ್ರೇಕ್ಷಕ ಬರ್ತಾರೆ? ಜಾಸ್ತಿ ದೊಡ್ಡ ದೊಡ್ಡ ಸ್ಟಾರ್ಗಳು ಅಭಿಮಾನಿಗಳು ಇರೋದು ಅಲ್ವಾ? ಈಗ ಅವ್ರ ಸಿನಿಮಾ ಬರ್ತಾ ಇಲ್ಲ ಅಂತ ನಿಮ್ ಸಿನಿಮಾ ನೋಡಕ್ ಬರ್ತಾರೆ. ಸೊ ನಿಮ್ ಸಿನಿಮಾ ನೋಡಕ್ ಬರ್ತಾ ಇಲ್ಲ, ನೀವು ಅವ್ರನ್ನ ವೆಲ್ಕಮ್ ಮಾಡ್ಬೇಕು. ನೀವು ಆ ಅಭಿಮಾನಿಗಳು, ಯಾವ ಅಭಿಮಾನಿಗಳು ಅವ್ರ ಬಗ್ಗೆ ಹೆಚ್ಚು ಮಾತಾಡ್ಬೇಕು, ಅವಾಗ ಥಿಯೇಟರ್ಗೆ ಬರ್ತಾರೆ. ನೀವು ಹೋಗಿ ಅವ್ರ ಅಭಿಮಾನಿಗೆ ನೀವು ಬೈದ್ಬಿಟ್ರೆ ಯಾರು ಥಿಯೇಟರ್ಗೆ ಬರ್ತಾರೆ? ಇಂಡಸ್ಟ್ರಿಗೆ ಒಳ್ಳೆ ಬೆಳವಣಿಗೆ ಎಲ್ಲ ಇದೆ. ಸೊ ಯಾರೇ ಸಿನಿಮಾ, ಫಸ್ಟ್ ಆಫ್ ಆಲ್ ಕನ್ನಡ ಸಿನಿಮಾಗಳು ಹೋಗ್ತಾ ಇಲ್ಲ, ಅಂತದ್ರಲ್ಲಿ ಯಾರೇ ಸಿನಿಮಾ ನೀವು ಅದನ್ನ ಪಾಸಿಟಿವ್ ಆಗಿ ಹೇಳೋದ್ ಬಿಟ್ಟು ನೆಗೆಟಿವ್ ಆಗಿ ಹೇಳ್ತಾ ಕೂತ್ಕೊಂಡ್ರೆ ಯಾರು ಸಿನಿಮಾ ಥಿಯೇಟರ್ಗೆ ಬರ್ತಾರೆ ಹೇಳಿ? ಸೊ ಏನೇ ಇದು ನಮ್ಮ ಕುಟುಂಬ, ಕಷ್ಟನೋ ಸುಖನೋ ಚೆನ್ನಾಗಿ ಒಬ್ಬರೇ ಚೆನ್ನಾಗಿ ಮಾಡಿರೋ ಸಿನಿಮಾದು ಒಬ್ಬೊಬ್ಬರು ನಾವು ಬೆನ್ ತಟ್ಕೊಂಡು ಎಬ್ಬಿಸ್ಕೊಂಡು ಹೋಗ್ಬೇಕು ಹೊರತು ಅವ್ನ ಸಿನಿಮಾ ಸರಿ ಇಲ್ಲ, ಇವನ್ ಕಾಲ ಎಳಿಯೋದಾದ್ರೆ ಯಾರ ಕಾಲ ಹೇಳಿದ್ರು ನಮ್ಮ ಇಂಡಸ್ಟ್ರಿನ ಬಿದ್ದೋಗೋದು. ಸೊ ಅದನ್ನ ನಂಬ್ಕೊಂಡು ಬಹಳ ಕುಟುಂಬಗಳಿದಾವೆ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ ನಾನು ಯಾವಾಗ್ಲೂ ಹೇಳ್ತೀನಿ, ಮೊನ್ನೆ ಕಲಾವಿದ ಸಂಘದಲ್ಲಿ ನಾವು ಪೂಜೆ ಎಲ್ಲ ಮಾಡಿದ್ದು ಅದಕ್ಕೋಸ್ಕರ. ಏನೋ ಒಂದು ಕೆಟ್ಟ ಗಳಿಗೆ ಆಗಿದೆ, ಅದನ್ನೆಲ್ಲ ದೊಡ್ಡಣ್ಣ ಸರ್ ಮತ್ತು ರಾಕ್ಲೈನ್ ಸರ್ ಎಲ್ಲ ಮಾಡೋದು. ಅವಾಗ ಕೈ ಮುಗಿದು ಎಲ್ಲರೂ ಕೇಳ್ಕೊಂಡಿದ್ದೀನಿ ಮಾಧ್ಯಮದಲ್ಲಿ, ದಯವಿಟ್ಟು ಎಲ್ಲರೂ ಒಂದಾಗಿ, ಎಲ್ಲರೂ ಒಗ್ಗಟ್ಟಾಗಿ, ಒಬ್ಬೊಬ್ರು ಕಾಲೆಳೆದು ಬಿಟ್ಬಿಡಿ, ಒಬ್ಬರು ಕಾಲೆಳೆದು ಎಲ್ಲರೂ ಮುಳುಗ್ತೀವಿ ನಾವು. ಸೊ ದಯವಿಟ್ಟು ಅದು ಮಾಡಬೇಡಿ, ಜೊತೆಗೆ ಸೇರ್ಕೊಂಡು ಒಂದು ಕನ್ನಡ ಇಂಡಸ್ಟ್ರಿನ ಒಂದು ಒಳ್ಳೆ ಬೆಳೆಸೋಣ ಅನ್ನೋದು ನಾನು ಅವತ್ತು ಕೈ ಮುಗಿದು ಕೇಳ್ಕೊಂತೀನಿ. ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ, ಎಲ್ಲರೂ ಒಂದಾದ್ರೆ ಕನ್ನಡ ಇಂಡಸ್ಟ್ರಿ ಉಳಿಯುತ್ತೆ. ಬೆಳ್ಳಿತೆರೆ ಹಾಗೂ ಕಿರುತೆರೆ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಇವಾಗ ಬರ್ತಾ ಇದ್ದೀರಾ ಸರ್. ಬಟ್ ನಿಮ್ಮನ್ನ ಪ್ರೀತಿಸೋರ್ಗೆ, ನಿಮ್ಮ ಅಭಿಮಾನಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಇಲ್ಲ ಸರ್, ಪಾತ್ರ ಅಂತ ಬಂದಾಗ ನೆಗೆಟಿವ್ ಶೇಡ್ ಅಲ್ಲಿ ಮಾಡಿದಾಗೂ ನಮಗೆ ಬಹಳ ಅಪ್ರಿಶಿಯೇಟ್ ಮಾಡಿದ್ರು. ಸರ್ ನೀವು ಹೀರೋ ಆಗಬೇಡಿ, ನೆಗೆಟಿವ್ ಮಾಡಿ, ನಮ್ಗೆ ಬಹಳ ಇಷ್ಟ ನೀವು ನೆಗೆಟಿವ್ ರೋಲ್ ಮಾಡೋದು ಅಂತಂದ್ರು. ಸೊ ಅನ್ನಿಸ್ತು ನನಗೆ, ಪ್ರೇಕ್ಷಕರು ಏನ್ ಇಷ್ಟಪಡ್ತಾರೆ ಅದು ನಾವು ಕೊಡ್ಬೇಕು. ಅದೇ ಟೈಮಲ್ಲಿ ಸೀರಿಯಲ್ ನಲ್ಲೂ ನನಗೆ ಅದೇ ನೆಗೆಟಿವ್ ಪಾತ್ರ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಯೂಶಲಿ ಸೀರಿಯಲ್ಸ್ ಅಂದ್ರೆ ನನ್ನ ಫ್ಯಾಮಿಲಿ, ಒಂದು ಸಾಫ್ಟ್ ಕ್ಯಾರೆಕ್ಟರ್ ಅವು ಇವೆಲ್ಲ ಇರುತ್ತೆ. ಬಟ್ ಇದ್ರಲ್ಲಿ ಅಗೇನ್ ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಬಂತಲ್ಲ. ಸೊ ಎಲ್ಲೋ ಒಂದ್ ಕಡೆ ಭಗವಂತ ನೀನ್ ನೆಗೆಟಿವ್ ಅಲ್ಲೇ ಮಾಡ್ಕೊಂಡಿರ್ಬೇಕು, ನೀನ್ ಸಾಯೋರ್ಗು ಅದೇ ತಿಂಗ್ ಚಂದ ಅಂತ ನನಗೆ ದೇವರೇ ವರ ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಜನರ ಆಶೀರ್ವಾದನೂ ಅಷ್ಟೇ. ಸೊ ಅವ್ರೇನು ಇಷ್ಟಪಡ್ತಾರೆ ನೆಗೆಟಿವ್ ಆಗಿ ಮಾಡು ಅಂತ ಹೇಳ್ತಾ ಇದಾರೆ. ಸೊ ಅದೇ ನೆಗೆಟಿವ್ ಆಗಿ ಸೀರಿಯಲ್ ಅನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SS TV ನಿಮ್ಮೊಂದಿಗೆ.